ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ 823 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ 1Kಗೆ ತುಂಬ ನಿಯರ್ ಇದ್ದೀವಿ, ಸೊ ಬೇಗ 1K ರೀಚ್ ಆಗೋಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರಾ. ಇವತ್ತು ನಾನು ಸಿಹಿಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಮತ್ತು ಆ ಪ್ರಾಡಕ್ಟ್ಸ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತೆ ಮೊದಲನೇದಾಗಿ ಸಿಹಿಗೆ ನಾವು ಚಿಕ್ಕ ವಯಸ್ಸಿಂದ ಅಂದರೆ ಫಸ್ಟ್ ಡೇ ಇಂದ ನಾವು ಸ್ನಾನ ಮಾಡಿಸಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ಹೇಳೋ ಥರ ಫಸ್ಟ್ ಡೇ ಸೆಕೆಂಡ್ ಡೇ ಇಂದ ಸ್ನಾನ ಮಾಡಿಸ್ಲೇಬಾರ್ದು. ಯಾಕಂತಂದ್ರೆ ಅವ್ರದ್ದು ಅಂಬಿಕಲ್ ಕಾರ್ಡ್ ಇರುತ್ತೆ ಅಲ್ವಾ, ಅದು ಡ್ರಾಪ್ ಆಗಬೇಕು, ಅದು ಬಿದ್ದ ಮೇಲೆ ನಾವು ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಸಿಹಿಗೆ ಬಂದು ಅರೌಂಡ್ 3-4 ಡೇಸ್ಗೆಲ್ಲ ಅದು ಬಿದ್ದೋಯ್ತು. ಸೊ ಅದಾದ್ಮೇಲೆ ನಾವು ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಊರಲ್ಲಿ ಬಂದು ಅಮ್ಮ ಹರಳೆಣ್ಣೆನ ಹಚ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ವರೆಗೂ ನಾವು ಹರಳೆಣ್ಣೆನೇ ಯೂಸ್ ಮಾಡಿದ್ವಿ. ಅದಾದ್ಮೇಲೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಶುರುವಾಯಿತು, ಅಂದರೆ ಬಿಟ್ಟು ಅಪ್ಲೈ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅವಳಿಗೆ ಕೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗಿಂದ ನಾನು ಬಂದು ಇದು ಬಾದಾಮ್ ಆಯಿಲು, ಇದನ್ನ ಬಂದು ಮಿಲ್ ಬರುತ್ತೆ ಅಲ್ವಾ, ಅಂದ್ರೆ ಗಾಣ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಗಾಣದಲ್ಲಿ ಮಾಡಿರೋ ಪ್ಯೂರ್ ಬಾದಾಮ್ ಆಯಿಲ್ ಇದು. ಅದ್ರ ಜೊತೆ ಕೋಕೋನಟ್ ಆಯಿಲ್, ಇದು ಕೂಡ ಅಷ್ಟೇ. ಯಾವುದೇ ರೀತಿ ಇದು ತುಂಬ ಬೆಸ್ಟ್, ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಏನು ಯೂಸ್ ಮಾಡಿರೋದಿಲ್ಲ, ಜಸ್ಟ್ ಇದರಲ್ಲಿ ಕೊಬ್ಬರಿ ಎಣ್ಣೆ ಅಷ್ಟೇ ಇರುತ್ತೆ. ಸೊ ಇದನ್ನ ಎರಡನ್ನೂ ನಾನು ಮಿಕ್ಸ್ ಮಾಡಿ ಅವಳಿಗೆ ಅಪ್ಲೈ ಮಾಡಿ ಅದಾದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ತಿದ್ವಿ. ಸೊ ಇದೆರಡು ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನಾವು ಕೂಡ ಅಪ್ಲೈ ಮಾಡ್ಕೊಬಹುದು. ಇದು ಪ್ಯೂರ್ ಬಾದಾಮ್ ಆಯಿಲ್ ಇರುತ್ತೆ. ಸೊ ಇದನ್ನ ಹಚ್ಚಿ ಅವಳಿಗೆ ಒಂದು 1/2 hour ಬಿಟ್ಟು ಅದಾದ್ಮೇಲೆ ಸ್ನಾನ ಮಾಡಿಸ್ತಿದ್ವಿ. ಇವಾಗ ಸಿಹಿಗೆ ಅರೌಂಡ್ 1 year 4 months ಆಗ್ತಾ ಬರ್ತಾ ಇದೆ. ಅವಳಿಗೆ ಇದನ್ನ ನಾನು ಡೇ ಬೈ ಡೇ ಅಪ್ಲೈ ಮಾಡ್ತೀನಿ. ಒನ್ ಡೇ ಹೆಡ್ಡಿಗೆ ಬಾತ್ ಮಾಡಿಸಿದ್ರೆ ಇನ್ನೊಂದಿನ ಹೆಡ್ಡಿಗೆ ಬಾತ್ ಮಾಡಿಸೋದಿಲ್ಲ. ಸೊ ಯಾವತ್ತು ಹೆಡ್ ಬಾತ್ ಮಾಡಿಸ್ತೀನಿ ಅವಾಗ ಇದೆರಡನ್ನು ಅಪ್ಲೈ ಮಾಡಿ ಅದಾದ್ಮೇಲೆ ಅವಳಿಗೆ ಹೆಡ್ ಬಾತ್ ಮಾಡಿಸ್ತೀನಿ. ಸೊ ಇದು ಅಪ್ಲೈ ಮಾಡಿ ಸ್ನಾನ ಮಾಡಿಸೋದಕ್ಕೆ ನಾನು ಯಾವ ಸೋಪ್ ಯೂಸ್ ಮಾಡ್ತೀನಿ ಅಂತಂದ್ರೆ, ಚಿಕ್ಕ ವಯಸ್ಸಿಂದನೂ ಅವಳು ಹುಟ್ಟಾಗಿಂದನೂ ಅಷ್ಟೇ ನಾನು ಟೆಡ್ಡಿ ಬೇರ್ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಟೆಡ್ಡಿ ಬೇರ್ ಸೋಪ್ ತೋರ್ಸೋದಕ್ಕೆ ಆಕ್ಚುಲಿ ಸೋಪ್ ಖಾಲಿ ಆಗಿದೆ, ತರಬೇಕು ಹೊಸದು. ಸೊ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತಿಲ್ಲ ಅಷ್ಟೇ. ಟೆಡ್ಡಿ ಬೇರ್ ಸೋಪ್ ಮಾತ್ರ ತುಂಬಾ ಚೆನ್ನಾಗಿದೆ. ಅದು ಪಾಪುಗೆ ಕಣ್ಣು ಉರಿಯೋದಾಗ್ಲಿ ಏನೂ ಆಗಲ್ಲ. ಮನೆಯಲ್ಲಿ ನಮ್ಮ ಅಕ್ಕ ಮಕ್ಕಳು ಅಷ್ಟೇ, ಅವ್ರಿಗೀಗ 5 year. ಸೊ 5 year ಆದ್ರೂ ಕೂಡ ಅದೇ ಸೋಪ್ ಯೂಸ್ ಮಾಡ್ತಾರೆ ಅವರು. ಸೊ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಅವಳಿಗೆ ಇವಾಗ್ಲೂ ನಾನು ಟೆಡ್ಡಿ ಬೇರ್ ಸೋಪ್ನೇ ಯೂಸ್ ಮಾಡೋದು. ಇವಾಗ ಐ ಥಿಂಕ್ ನೇಮ್ ಚೇಂಜ್ ಅದ್ರ ಮೇಲ್ಗಡೆ ಪ್ಯಾಕೆಟ್ ಚೇಂಜ್ ಆಗಿದೆ ಅನ್ಕೊಂತೀನಿ. ಸೊ ಇಫ್ ಪಾಸಿಬಲ್ ನಾನು ಪಿಕ್ಚರ್ನ ಅಟ್ಯಾಚ್ ಮಾಡಿರ್ತೀರಿ, ಸೊ ನೀವು ಅದರಲ್ಲಿ ನೋಡ್ಕೊಂಡು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಯೂಸ್ ಮಾಡೋ ಬಾಡಿ ಲೋಷನ್ ಸಿಹಿಗೆ ಬಂದು ಸೆಬಾಮೇಡ್ ಬೇಬಿ ಲೋಷನ್ ಅಂತ. ಇದರಲ್ಲಿ 2 types ಬರುತ್ತೆ. ಇದು ಬಾಡಿ ಲೋಷನ್ ಅಂತ ಇದೆ, ಇನ್ನೊಂದು ಮಿಲ್ಕಿ ಅಂತ ಬರುತ್ತೆ, ಮಿಲ್ಕಿ ಬಾಡಿ ಲೋಷನ್ ಆರ್ ಸಮಥಿಂಗ್ ಬರುತ್ತೆ. ಸೊ ಈ ಬಾಡಿ ಲೋಷನ್ ಬಂದು ನನಗೆ ತುಂಬಾನೇ ಇಷ್ಟ. ಇದ್ರ ಟೆಕ್ಸ್ಚರ್ ಆಗಿರ್ಬೋದು, ಲೈಕ್ ಸಮ್ಮರಲ್ಲೆಲ್ಲ ಬಂದು ಬೇರೆ ಬಾಡಿ ಲೋಷನ್ ನೀವು ಅಪ್ಲೈ ಮಾಡಿದ್ರೆ ನೀವು ನೋಡ್ಕೊಬೋದು ಬೇಬಿ ಸ್ಕಿನ್ ಡ್ರೈ ಅನ್ಸುತ್ತೆ. ಬಟ್ ಈ ಬಾಡಿ ಲೋಷನ್ ಸಮ್ಮರಲ್ಲೂ ಕೂಡ ಸೂಪರ್ ಕೂಲ್ ಅಂತಾನೆ ಹೇಳ್ಬೋದು. ಲೈಕ್ ಇದನ್ನ ಹಚ್ಚಿದ್ರು ಕೂಡ ಸ್ಕಿನ್ ಆ ಥರ ಡ್ರೈ ಏನು ಅನ್ಸಲ್ಲ, ಆಯಿಲಿ ಥರ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಬಾಡಿ ಲೋಷನ್ ಅನ್ಸುತ್ತೆ. ಇವಾಗಲೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸಿಹಿಗೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಬಂದು ಸಿಹಿಗೆ ಫೇಸ್ಗೆ ಸೆಬಾಮೇಡ್ ಅವರ ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಮಾತ್ರ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ನನಗೇನೆ ತುಂಬಾ ಇಷ್ಟ ಇದು. ಇದರಲ್ಲಿ 2 types ಬರುತ್ತೆ, ಇನ್ನೊಂದು ಟ್ಯೂಬಲ್ ಬರುತ್ತೆ. ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ತರಿಸಿದೆ, ಬಟ್ ನನಗದು ಇಷ್ಟ ಆಗಲಿಲ್ಲ, ತುಂಬಾ ಆಯಿಲಿ ಅನ್ನಿಸ್ತಿತ್ತು, ಫೇಸು ಹಚ್ಚಿದ ಥರನೂ ಅನ್ನಿಸ್ತಾ ಇಲ್ಲ. ಬಟ್ ಅದಾದ್ಮೇಲೆ ಇದನ್ನ ತರಿಸ್ದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಸೆಬಾಮೇಡ್ದು ಇನ್ನೊಂದೇನಂತ ಹೇಳಿದ್ರೆ, ಇದು ಎಷ್ಟು ದಿನ ಬರುತ್ತೆ ಕ್ರೀಮ್ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಸಿಹಿಗೆ ಡೈಲಿ ಅಪ್ಲೈ ಮಾಡಿದ್ರು ಅರೌಂಡ್ 7-8 months ಆಗಿದೆ. ಆದ್ರೂ ಈ ಕ್ರೀಮು ಇನ್ನೂ ಇದೆ ಸ್ವಲ್ಪ. ಸೊ ದಿಸ್ ಇಸ್ ದ ಬೆಸ್ಟ್. ನೀವೇನಾದ್ರೂ ನಿಮ್ ಬೇಬಿಗೆ ಯಾವ್ದಾದ್ರು ಒಳ್ಳೆ ಕ್ರೀಮ್ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಈ ಕ್ರೀಮ್ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಟ್ರೈ ಮಾಡಿ ನೋಡಿ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ನಾನು ಸಿಹಿ ಅಂದ್ರೆ ಚಿಕ್ಕವಳಿರುವಾಗ, ಅಂದ್ರೆ ಒಂದು
2-3 ಮಂತ್ಸ್ವರೆಗೂ ಅಷ್ಟೇ ನಾನು ಸೆಬಾಮೆಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ. ಯಾಕಂತಂದ್ರೆ ಬೇಬೀಸ್ಗೆ ಇಲ್ಲೆಲ್ಲ ಚಿಕ್ಕವರಿದ್ದಾಗ ಲೈಕ್ 1 to 2-3 ಮಂತ್ಸ್ ಇರುವಾಗ ಅವ್ರಿಗೆ ಇಲ್ಲೆಲ್ಲ ರ್ಯಾಷಸ್ ಆಗತ್ತೆ. ಲೈಕ್ ಸಮ್ಮರಲ್ಲೆಲ್ಲ ಬಿಸಿಲಿಗೆ ತುಂಬ ರ್ಯಾಷಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಅಷ್ಟೇ ಇದನ್ನು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಯೂಸೇ ಮಾಡಿಲ್ಲ, ಫುಲ್ ಇದೆ ಇದರಲ್ಲಿ ಪೌಡರು. ಸೊ ಪೌಡರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವಳಿಗೆ ನನಗೆ ಏನು ಯಾವುದೇ ರೀತಿ ಪೌಡರ್ ಏನು ಯೂಸ್ ಮಾಡಲ್ಲ. ಜಸ್ಟ್ ಇದೊಂದು ಕ್ರೀಮು ಬಾಡಿ ಲೋಷನ್ ಅವಳಿಗೆ ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ನನಗೆ ಬೆಸ್ಟ್ ಪ್ರಾಡಕ್ಟ್ ಅನಿಸಿದ್ದು ಇದು ರ್ಯಾಶ್ ಫ್ರೀ ಅಂತ ಕ್ರೀಮು. ತುಂಬಾ ಚೆನ್ನಾಗಿದೆ. ಡೈಪರ್ ರ್ಯಾಷಸ್ಗೆ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಇದನ್ನ ಏನಾದರೂ ರ್ಯಾಷಸ್ ಆಗಿದ್ರೆ 1 or 2 days ಹಚ್ಚಿದ್ರೆ ಸಾಕು, 2 times. ಸೀರಿಯಸ್ ಆಗಿ ಸ್ವಲ್ಪ ರ್ಯಾಷಸ್ ಇಲ್ದಂಗೆ ಇದು ಕ್ಲಿಯರ್ ಮಾಡತ್ತೆ. ಸೊ ತುಂಬ ಚೆನ್ನಾಗಿದೆ, ರ್ಯಾಶ್ ಫ್ರೀ ಅಂತ. ಸೊ ಟ್ರೈ ಮಾಡಿ. ಇಷ್ಟೇ ಬೇಬಿ ಪ್ರಾಡಕ್ಟ್ಸ್ ಹೀಗೆ ನಾನು ಯೂಸ್ ಮಾಡೋದು. ಇದು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದಿಲ್ಲ. ಅವ್ಳಿಗೆ ಹುಟ್ಟಾಗಿಂದನೂ ಇಲ್ಲಿವರೆಗೂ ಇದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀನಿ. ಮುಂದಕ್ಕೂ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೆ ಯಾರಿಗಾದ್ರೂ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನೀವು ಸೆಬಾಮೆಡ್ ಅಂತ ಟೈಪ್ ಮಾಡಿದ್ರೆ ಸೊ ಸಿಗುತ್ತೆ. ಇನ್ ಕೇಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಲಿಂಕ್ ಶೇರ್ ಮಾಡ್ತೀನಿ. ಅಂಡ್ ರ್ಯಾಶ್ ಕ್ರೀಮ್ದು ಅಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಲೈಕ್ ಯಾರ್ಯಾರು ನ್ಯೂ ಮಾಮ್ಸ್ ಇರ್ತಾರೆ ಅಥವಾ ಯಾರು ಪ್ರೆಗ್ನೆಂಟ್ ಇರ್ತಾರೆ, ಅಂದರೆ ನಾವು ಪ್ರೆಗ್ನೆಂಟ್ ಆಗಿರುವಾಗಾದ್ರೂ ಅಷ್ಟೇ ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕ್ರೀಮ್ ಯೂಸ್ ಮಾಡೋದು, ಎಲ್ಲ ಥರ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ. ಲೈಕ್ ಜಾನ್ಸನ್ಸ್ ಬೇಬಿ ಇರ್ಬೋದು, ಹಿಮಾಲಯ, ಎಲ್ಲ ಸೆಟಾಫಿಲ್ ಆ ಥರ ಎಲ್ಲ ನೋಡ್ತಾ ಇರ್ತೀವಿ. ಸೊ ಸೆಬಾಮೆಡ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ನನಗೆ ಅನ್ಸಿದ ಪ್ರಕಾರ. ಸೊ ನೀವು ಸೆಬಾಮೆಡ್ನ ಯೂಸ್ ಮಾಡಿ. ಸೊ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿದ್ದೀವಿ. ನಮ್ಮ ಸಿಹಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ಲ ಕಣ್ಣಮ್ಮ, ಕಿರ್ಚಾಡ್ತಿದ್ದಾಳೆ ವಿಡಿಯೋದಲ್ಲೆಲ್ಲ. ಸಾರಿ, ಮಧ್ಯ ಲೈಕ್ ಗೆಜ್ಜೆ ಸೌಂಡು, ಆಮೇಲೆ ಅಮ್ಮ ಅಂತ ಏನಾದರೂ ಕೂಗ್ತಾ ಇತ್ತಂದ್ರೆ ನನ್ನ ಮಗಳು ಸೌಂಡ್ ಅದು. ಇವತ್ತು ಬಂದು ವೆಡ್ನೆಸ್ಡೇ, ಎಲ್ರಿಗೂ ಗೊತ್ತಿರೋ ಥರ KFC ಆಫರ್ ಇರುತ್ತೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಸೊ ರೆಡಿ ಆಗಿರಿ, KFC ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೋಗಬೇಕು. ಏನು ಆಫರ್ ಇರುತ್ತೆ, ನಿಮ್ಗೆ ಎಷ್ಟು ಕಡಿಮೆಯಲ್ಲಿ KFC ತಿನ್ಬೋದು ಅಂತ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್. ಯಾರದು ಸಿಹಿ ಕಿಶಿ ಕಡಪ್ಪಂಗೆ ಬೇಡಪ್ಪ, ಬಾಯಪ್ಪ, ಬೇಕಪ್ಪ. ಫೈನಲಿ ನನ್ನ ಹಸ್ಬೆಂಡ್ ಬಂದ್ರು. ಇವಾಗ ಹೋಗ್ತಾ ಇದೀವಿ. ನಮ್ಮ ಮನೆ ಹತ್ರನೇ ಇದೆ. ಕಾಣಿಸ್ತಾನೆ ಇಲ್ವಲ್ಲ ಕಣ್ಣಮ್ಮ? It's baking, no? That is why I'm like, oh, really? ನಿಮಗೆ KFC ಇಷ್ಟನಾ ವಿಶ್ವ? ಇಷ್ಟನಾ? ನನ್ನ ಫೇವ್ರೆಟ್. ವೆಡ್ನೆಸ್ಡೇ 399 ಈ ಥರ ಆಫರ್ ಇರುತ್ತೆ. 6 ಹಾಂ, ಒಂದು ಕೋಕೋ, ಡಯಟ್ ಕೋಕೋ ನಿಮಗೂ ಬೇಕಂದ್ರೆ. ಯಾರಮ್ಮ? ಯಾರು ಮಗನ? ಯಾರು? ಯಾಕೆ ಅದು ಗೊತ್ತಿಲ್ವಾ? ಅಲ್ಲ ನೋಡ್ತಾ ಇದ್ದೀನಿ ಬೇರೆ. ಸಿಹಿ ನೋ ನೋ ನೋ. ಪಾಪು ಇಲ್ಲಿ ಬನ್ನಿ. ಇದು
ಪೆಪ್ಸಿ 79 ಎಲ್ಲ ಇದೆ. ಇದೆಲ್ಲ ಫ್ರೈಸ್ ಪ್ಲಸ್ ಪೆಪ್ಸಿ. ಓಕೆ ಅದು ಒಂದಿರಲಿ. ಸೊ ಇದನ್ನು ಮಾಡಿ ಮೀಡಿಯಮ್. ನಿಮಗೆ ಬೇಡವಾ ಪೆಪ್ಸಿ? ಓಕೆ ಒಂದು ಚಾಕಲ್ಲವ ಕೇಕ್ ಚಾಕು. ಪೆಪ್ಸಿ ಡಯಟ್ ಕೋಕ್ ಅಲ್ಲಿ ಕೇಳಬೇಕು ಅನ್ಸುತ್ತಲ್ವಾ? ಸಾಕಲ್ಲ? ಓಕೆ ಆರ್ಡರ್. 627. 690 ಬೆಟರ್ ಅನ್ಸುತ್ತಲ್ವಾ? ಕ್ಯಾನ್ಸಲ್ ಆರ್ಡರ್. ಎಸ್ ಕ್ಯಾನ್ಸಲ್ ಆರ್ಡರ್. ಸೇಮ್ ಬರುತ್ತೆ. 6 Yeah. chips, 6 wings, 3 legs, 2 fries, 2 ಪೆಪ್ಸಿ. ಇಲ್ಲ ಅದೇ ಬೆಟರ್ ಅನ್ನಿಸ್ತದೆ ನೋಡಿ. ಇದಾದರೆ ಬಾಯ್ ಸಿಹಿ. ಸಿಹಿ ಬಾಯ್. No. Come. See my lip. No, see him. No. ಸಿಹಿ ಬೀಳ್ತಾನೆ ಇಲ್ಲ. ಅಮ್ಮ ಲವ್ ಯು ಮಾಡಿ. ಇಲ್ಲಿ ಅಮ್ಮ ಲವ್ ಯು. ಅಮ್ಮ ಲವ್ ಯು. ಅಲ್ಲ ಅಮ್ಮ ಲವ್ ಯು ಮಾಡು. ಸಿಹಿ ಲೈಟ್ ಎಲ್ಲಪ್ಪ. ಪಟಾಕಿ ನೋಡಿದ್ರೆ ಪಟಾಕಿ ಡೌನ್. ಸೋಡಿಯಂ ಜಾಸ್ತಿ ಯಾವ್ದ್ರಲ್ಲಿ? ಪ್ರೈಸಲ್ಲಿ. ಹೆಂಗೆ ಗೊತ್ತಾಯ್ತು? ಸಿಹಿ KFC ಬೇರೆ ಏನು ತಿನ್ನೋದಿಲ್ಲ, ಜಸ್ಟ್ ಫ್ರೆಂಚ್ ಫ್ರೈಸ್ ಅಷ್ಟೇ ಒಂದು 2-3 ತಿಂತಾಳೆ. ಸೊ ತಿನ್ಕೊಂಡು ಅಲ್ಲಿ ಕೂರ್ತಾನೆ ಇರಲಿಲ್ಲ ಅವಳು ತಿನ್ನೋದಕ್ಕೂ. ಆ್ಯಂಡ್ KFCಗೆ ಒಬ್ಬರು ಬಾಯ್ ಬೇಬಿ ಕೂಡ ಬಂದಿದ್ರು. ಆ ಹುಡ್ಗನ ಜೊತೆನೆ ಅಣ್ಣ ಅಂದ್ಕೊಂಡು ಫುಲ್ಲು ಆಟಾಡ್ತಾ ಇದ್ಲು. ಆ್ಯಂಡ್ ಆ ಹುಡುಗ ಪಾಪ ನಾವು ಮನೆಗೆ ಹೊರಟ ಮೇಲೆ ಆಚೆ ಬಂದು ಸಿಹಿಗೆ ಬಾಯ್ ಹೇಳಿ ಒಳಗಡೆ ಹೋದ. ಆ್ಯಂಡ್ ಹೀಗಿತ್ತು ನಮ್ಮ ಡೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.